ಸ್ಪೋರ್ಟ್ ಹತ್ರ ಬಂದಿದ್ದೀವಿ. ಇಲ್ಲಿ ಬೈಕ್ ಪಾರ್ಕಿಂಗ್ ಪ್ರೈಸ್ ಕೇಳಿದ್ರೆ ಟೆನ್ಷನ್ ಆಗಿ ಹೋಗ್ತೀರ. 50 ರೂಪಾಯಿ ನನ್ನ ಬೈಕಿಗೆ, ಇನ್ನೂ 50 ರೂಪಾಯಿ ಹಾಕ್ಸಿರೋದು 100 ರೂಪಾಯಿ ಪೆಟ್ರೋಲ್ ಬರುತ್ತೆ. ಬಾರ ಏನೋ ಮಾಡ್ತಿದ್ಯಾ ನೋಡಿ, ಇನ್ನೂ ಫೋನ್ ಬಿಟ್ಟಿಲ್ಲ ಅವರು. ಮಾತಾವತ್ತ ಅವನು ನೋಡಿ ಪಿ ಓಟ ಬರೋಪ್ಪ ಹೊರಗಡೆ ಹೋಗೋಣ. ಫೋಟೋ ಹೊರಗಡೆ ಬಂದಿದ್ದೀನಿ. ಹತ್ತೋ ಬಚ್ಚ ಮೇಲೆ ಆಯ್ತು ಹತ್ತು ಬರೋ ಹತ್ತ ಊಟ ಮಾಡ್ರಿ ನೋಡಿ ತಂದು ಬೇಜಾರಾಗಿ ಹತ್ರಕ್ಕೆ. ಏನೂ ಇಲ್ಲ. ಏನಕ್ಕ ಮೇಲೆ ಬಂದಿದ್ದ ಏನೇನೋ ಇದೆ ಇಲ್ಲೂ. ಫೋಟೋ ಹಿಡ್ಸ್ಕೊಳ್ತೀನ ಅಲ್ಲಗನ್ ಬರೋ. ರಸ್ತಾ ಒಳ್ಳೆ ವ್ಯೂ ಇದೆ ಮಚ್ಚ, ಇಲ್ಲಿ ಮಸ್ತ್ ವ್ಯೂ. ಟಿಂಕುಟವ ಟಿಂಕುಟವ ಅಲ್ಲಿ ಗೊತ್ತಿದ್ದಾರೆ ಇಬ್ರು. ಇವನೊಬ್ಬ ಸ್ನ್ಯಾಪು ಟಿಂಕು ಏನು ನೀನು ಡವ್ ಅಂತ ಇದು ಇದೆಲ್ಲ ಹಾಕ್ಬಿಡುವ ಹಾಕ್ತೀನಿ. ಅಲ್ಲಿ ಬೈಕ್ಗೆ ಒಂದು ಬೈಕಿಗೆ 50 ರೂಪಾಯಿ ಅಂತ, ಇಲ್ಲಿ ಒಬ್ಬ ಮನುಷ್ಯನಿಗೆ 25 ರೂಪಾಯಿ ಅಂತ. ಮಾಡೋ ಕೆಲಸ ಇಲ್ಲ, ರೆಡಿ ಬರಬೇಕು. ಹುಡುಗರಿಗೆ ಹೋಗಿ ಬರೋಕ್ಕೆ ಬೇರೆ ಕಾರಣ ಇಲ್ಲಿ ಅಲ್ವಾ? ಏನೋ ಅದೆಲ್ಲ ಅಲ್ಲಿ ಓದಿದ್ರೆ ಗೊತ್ತಾಗುತ್ತದೇನೋ ಅಂತ. ಜೈಲಿದ್ದಂಗೆ ಐತೆ ಅಂತ ಇಲ್ಲೇ ಹೇಳ್ಬಿಟ್ಟ ಫಸ್ಟ್. ಇದೆಯಲ್ಲ ನಿಜವಾಗ್ಲೂ ಹೇಳ, ಒಂದೇ ಮಾತಾಡಿದೆ ಬೇಡ ಬಿಡು, ಅದಕ್ಕೆ ಸುಮ್ಮನೆ ಅದೇ ಮಕ್ಕ ಕಾಣಿಸೋದು ಪಕ್ಕಕ್ಕೆ ಬಿಡು. ಹೇಳಕ್ಕೆ ಹೋಗ್ಲಿಲ್ಲ ಪಾಪ, ಏನೋ ಅನ್ಕೊಂಡ್ಬಿಡ್ತೀವಿ ಚಿಕ್ಕ ಹುಡುಗ ಮೊದಲೇ ನೀನು. ಅದು ಕಿತ್ಕೊಂಡ್ಬಿಟ್ರೆ ಗೈಸ್ ಇಷ್ಟ ಫೋಟೋ ನೋಡಿ ನೋಡ್ಕೊಂಬಿಡಿ. ಗೋವಾನ ಯೂಟ್ಯೂಬಲ್ಲೇ ನೋಡ್ಕೊಂಬಿಡಿ. ಹಿಂಗೆ ಇನ್ನಿಬ್ರೆಲ್ಲ ಕಳೆದೋಗ್ರೆ ನಾನು ಬ್ಲಾಗ್ ಮಾಡ್ಕೊಂಡು ಬಂದ್ಬಿಟ್ಟೆ. ಅವರಿಬ್ಬರು ಫೋಟೋ ಶೂಟ್ ಮಾಡ್ತಾವ್ರಂತೆ. ನನಗೆ ನನ್ನ ಕ್ಯಾಮ್ರಾಮನ್ ಇಲ್ಲೇ ಅವನೇ ಶಿಷ್ಯ. ಆಯಿತು ಬಿಡು, ಹುರ್ಕೋಬೇಡ, ಗುರುಗಳೇನಿಲ್ಲ ಭಯ. ನಮ್ಮ ಬ್ಲಡ್ಡಲ್ಲೇ ಇಲ್ಲ ಭಯ ಅನ್ನೋದೆಲ್ಲ. ಚೈಲ್ಡು ಇನ್ನೂ ಹಾಲು ಕುಡಿದಿರೋ ತುಟಿನ ಒಣಗಿರೋದ್ರಿಂದ ಭಯ ಅಂತ. ಹಾಲು ಕುಡಿಯೋದು ಇರಿಗೆ ಸಿಗ್ತೀನಿ. ಅದನ್ನೇ ಹೇಳಕ್ಕೆ ಬಂದಿದ್ದು ನಾನು. 25 ರೂಪಾಯಿ ಒಂದು 50 ರೂಪಾಯಿ ಕೊಟ್ಬಿಟ್ಟು 200 ರೂಪಾಯಿ ವೇಸ್ಟ್. 4 ಜನ ಬಂದಿದ್ದು 200 ರೂಪಾಯಿ ವೇಸ್ಟ್ಗೆ ಹಿಂದೆ ನೋಡೋಕೆ ಬರ್ಬೇಕಾಯ್ತು. ಏನ ಅಲ್ಲೇನೋ ಇದೆ, ಅಲ್ಲಿ ಯಾರೊಬ್ರು ಜಗಳಾಡ್ತಾರ, ಅದು ನೋಡೋಕೆ ಹೋಗ್ಬೇಕಷ್ಟೆ. ಏನು ಹೇಳ್ತೀರ ಗೈಸ್? ಬಿಲ್ಡಿಂಗ್ ಮೇಲೆ ನೆಗೆಬೇಡ ಮಚ್ಚ, ನೆಗೆಕ್ಕೆ ಹೋಗ್ಬೇಡು, ನನ್ನ ಮಾತು ಕೇಳು. ಜಾರಿಗಿರ್ಬಿಟ್ಟೆ ಬಾಗುರು ತಮಾಷೆ ಮಾಡೋಕ್ಕೋಗಿ. ಆಮೇಲೆ ಬಾಗ ಬಿಚ್ಚಿ ಕರ್ಕೊಂಡೋಗಿ ಕಟ್ಟಾಕ್ಸ್ಬೇಕಾಗುತ್ತೆ. ನಾನ್ ಬರಲ್ಲ ಗುರು, ನಾನ್ ಬರಲ್ಲ ಗುರು. ಗುರು ಇಲ್ಲಿಗೆ ಬರೋ ಪುಕ್ಕ ಪುಕ್ಕ ಅಂತೈತೆ ನಂಗೆಲ್ಲ. ಮಚ್ಚ ಆಟ ಬೇಡ ಮಚ್ಚ, ಇನ್ನು ಬಾಪ ಮುಂದೆ ಹೋಗಲ್ಲೇ ಆರಾಮಾಗಿ ಹೋಗ್ಬೋದು. ಆರಾಮಾಗಿ ಓಡಾಡಿ ನೀನು, ನಾನು ಬರಲ್ಲ. ನಮ್ಮ ಅಪ್ಪ ಅಮ್ಮಗೆ ನಾನು 2ನೇ ಮಗ ಆಗಿರ್ಬೋದು, ಆದರೆ ನಮ್ಮ ಜೀವನದಲ್ಲಿ ನನ್ನ ಜೀವಕ್ಕೆ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ತುಂಬ ಆಸೆ ಇದೆ. ಬದುಕಬೇಕು, ಹಾಂ ಒಳ್ಳೊಳ್ಳೆ ಬೈಕ್ ತಗೋಬೇಕು, ಇನ್ನೂ ಸುತ್ತಬೇಕು ಅಂತ ತುಂಬ ಆಸೆ ಇದೆ. ಇಲ್ಲೇನಾಯ್ತು ನೋವು ಬಾಲ್ ಬರ್ತು ಒಳ್ಳೆ ಮಾತು ಇಡೀ ಸ್ಟೆಪ್ಸ್ ಇರ್ಬೇಕಂತ. ಅಯ್ಯಪ್ಪ 2 ನಿಮಿಷ ಆಟ ನಿಂತಾಗಿತ್ತಲ್ಲೇ. ಎಷ್ಟು ಅವತ್ತು ನಾವು ರಾಣಿಜರಿಗೆ ಹೋದಾಗ ಅಷ್ಟು ಡೀಪ್ ಇತ್ತು, ಅವತ್ತೇನು ಭಯ ಆಗಲಿಲ್ಲ. ಇವತ್ತು ನೋಡ್ರಿ ಯಾಕೆ ಪುಕ ಪುಕ ಅಂತಿಲ್ಲ. ಬಿಸ್ಲ ಕಾಣಿಸಲ್ವಲ್ಲೇ ನನ್ನ ಮಕ್ಕಳಿಗೆ ನೀನು ಕಾಣಿಸ್ತಾ ಇಲ್ಲ. ಈ ಬಿಸ್ಲ ಫೋಟೋ ಬೇರೆ ಹಿಡಿತೀನಿ ಬಾ. ಇನ್ನಿಬ್ರು ಅದೆಲ್ಲ ಅವರ ಗೊತ್ತಿಲ್ಲ, ಎಲ್ಲ ಅವರೇ. ಸಿಕ್ಕಿದಾಗ ಮಾತಾಡ್ಸೋದು ಬಾರೋ.
ಮನುಷ್ಯನಿಗೆ ಧೈರ್ಯ ಅನ್ನೋದು ಇರಬೇಕು. ಓವರ್ ಆದ್ರೆ ಒಂಚೂರು ಸ್ಲಿಪ್ ಆದ್ರೆ ಏನು ಮಾಡ್ತೀವಿ ಜೀವನದಲ್ಲಿ? ಇದ್ರ ಮೇಲೆ ಬರೋಕ್ಕೆ ಸ್ಲಿಪ್ ಆಗುತ್ತೆ. ಆ ಕಡೆಗೆ ಈ ಕಡೆ ಡೌನ್ ಇದ್ರೆ ಮೊದಲು ಬೆಳಗ್ಗೆಯಿಂದ ಜ್ಯೂಸ್ ಕುಡಿತಾನೆ ಇದೆಯಾ? ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಅದೇ ಪ್ರಾಬ್ಲಮ್ ನನಗೆ. ಜ್ಯೂಸ್ ಎಲ್ಲ ಪ್ರಾಬ್ಲಮ್ ಬರಲ್ಲ. ಸುಮ್ಮನೆ ತೊಂದರೆ ಏನಕ್ಕೆ? ಇಲ್ಲಿ ಬಂದು ನಿಜವಾಗ್ಲು ಈ ಕಪಲ್ಸ್ಗಳು ನೋಡಿ ಹೊಟ್ಟೆ ಎಲ್ಲ ಹೊರಿತೈತೆ ನನಗೆ. ನನ್ನ ಪ್ರಕಾರ ಹೇಳ್ತೀನಿ ಕೇಳು, ಇಲ್ಲಿಗೆ ಬಂದಿರೋದು 200 ರೂಪಾಯಿ ಕೊಟ್ಬಿಟ್ಟು ಕಂಡ್ಕೊಂಡಿರೋ ಲವರ್ಸ್ ಎಲ್ಲ ನೋಡೋಕೆ ಬಂದಿರೋದು ಅಷ್ಟೇ. ನನ್ನ ಪ್ರಕಾರ 200 ರೂಪಾಯಿ ಕೊಟ್ಬಿಟ್ಟು ಈ ಹುಡುಗಿ ಕಿತ್ತಾಡೋದು ನೋಡೋಕೆ ಬಂದಿರ್ಬೇಕು ನೋಡಿ. ಸುಮ್ಮನೆ ಇರಪ್ಪ. ಅದಕ್ಕೆ ಹೇಳೋದ್ಲೇ ಯಾವ್ದಾದ್ರು ಹುಡುಗಿನ ಇಷ್ಟಪಡು ಕರ್ಕೊಂಡು ಓಡಾಡು ಅಂತ. ನಮ್ಮಂಗೆ ಹಬ್ಬೆ ಪರಿಗಳು ತರ ಯಾಕೆ ಓಡಾಡ್ತೀವಿ? ಒಬ್ಬನೇ ಬ್ಯಾಗ್ ಕಟ್ಕೊಳ್ಳೋದು ಬೈಕಲ್ಲಿ ಹುಚ್ಚುತ್ತಾರೆ ಯಾಕಡೆಗೆ ಹೋಗೋದು ನಾನು. ನನ್ನ ಜೀವನ ಪೂರ್ತಿ ಇದೇ ಆಗೋಯ್ತು. ಬೈಕ್ ಎತ್ಕೋ, ಹಿಂದಕ್ಕೆ ಬ್ಯಾಗ್ ಕಟ್ಕೋ, ಹೋಗು ಅಷ್ಟೇ. ಎಲ್ಲರೂ ಇದ್ರಪ್ಪ ಇಷ್ಟೊತ್ತು. ಸೊ ಗಾಯ್ಸ್ 6 ಕಾಲು. ನಿನಗೇನಾಯ್ತು? ಏನೋ ಬರ್ದೈತು ಕೀ ಪ್ಲಾನ್. ಇವಾಗ ಕೀ ಪ್ಲಾನ್ ತಗೊಂಡು ನೀನು ಏನು ಮಾಡ್ತೀಯ? ಟ್ಯಾಂಕ್ ಅಂತ ಗೈಸ್ ಇದು ಟ್ಯಾಂಕ್ ಅಂತ. ಇದು ಯಪ್ಪ ಏನೋ ಬಾಕ್ಸ್ ಥರ ಮಾಡಿ ಟ್ಯಾಂಕ್ ಮಾಡಿದ್ದಾರೆ ಅಂತ. ಇದು ಟ್ಯಾಂಕ್ ಆದ್ಲೇ ಈ ಒದೆ ಮಚ್ಚ ಅನ್ಕೊಂಡ. ಏಯ್ ಹಾಯ್ 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 ಏನಾಯ್ತು ರೋಡ್ಗೆ? ಏನೋ ಬರ್ದೈತಲ್ಲ ಟಿ ಶರ್ಟ್ ಮೇಲೆ ಚೇಂಜ್ ಐಕಾನ. ಚೇಂಜಸ್ ನೋವಾ ಥೈ ನಡಿ. ಅದು ಚೇಂಜ್. ಸೊ ಗೈಸ್ ಇಷ್ಟೇ ಫೋಟೋ. ನಾನು 200 ರೂಪಾಯಿ ಕೊಟ್ಬಿಟ್ಟು ಇಲ್ಲ ಈ ಥರ ಹಿಂಗಾಯ್ತಂತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಕೊಟ್ಬಿಟ್ಟು ನೋ ಇಂಟು ಸ್ಟಾಫ್ ಅಲ್ಲಿ ಅಂತಿತ್ತು. ಅಲ್ಲೇ ಓದ್ತೀಯ ಓದೈತಿಲ್ಲ ಕೆಲಸ ಮಾಡಿದ್ರೆ ಸಮಾಧಾನ ಆಗಲ್ಲ. ಪಿಚ್ಕೊಂತ ಇಷ್ಟೇ ಫೋಟೋ 200 ರೂಪಾಯಿ ಕೊಟ್ಬಿಟ್ಟು ಬಿಸಿಲಲ್ಲಿ ಓಡಾಡ್ಕೊಂಡು ಒಂದು 4 ಫೋಟೋ ಹಿಡ್ಕೊಂಡು ಕಪಲ್ಸ್ ಜೊತೆ ಬಂದ್ರೆ ಬೇಜಾರಾಗಲ್ಲ. ಇಂಥವ್ರ ಮಕ್ಳ ಜೊತೆ ಬಂದ್ರೆ ನಮಗೆ ಅಭ್ಯಾಪಾರಿಗಳ ಥರ ನಾವು ಅವ್ರ ಜೊತೆ ಜಗಳ ಆಡೋದು. ನೋಡಿ ನೋಡಿ ಏನೋ ಮಾಡ್ತಾವ. ಇವನ್ ನೋಡ್ರಿ ಹಿಂಗೆ ಕಲ್ಲೋದಿತ್ತಾನೆ, ಇವನ್ ನೋಡ್ರಿ ಅದನ್ನ ಮಾಡ್ತಾನೆ, ಇವನು ಒಬ್ಬ ಫೋನೇ ಬಿಡಲ್ಲ. ಒಂಥರ ಅಭ್ಯಾಪಾರಿಗಳ ಥರ ಬಂದ್ಬಿಡಿ. ಹೊಡ್ಕೊ ತಗೊಂಡು ಏನಂತೀರಾ? ಹೊಡ್ಕೊ ತಗೊಂಡು ಹೊಡ್ಕೊ